सज्जोजाताय वै नमो नमः भवे भवेनातिर्भवे भवस्त्वभाय नमः वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकर्णाय नमः फलविकर्णाय शतमानं भवति शतायुष्पुरुषेन्द्रिये आयुष्येवेन्द्रिये प्रतिष्ठते धनं धान्यं शतसंवत्सरं दीर्घमायुः ಒಬ್ಬೊಬ್ರು ನೇರವಾಗಿ ಹೇಳು ಮಾತನ್ನು ಹೇಳಬೇಕು. ಯೋಗ್ಯರು, ಸಮಾಜ, ಮಠಗಳೆಲ್ಲದು ಯಾಕೆ ಸಮಸ್ತ ಮನುಕುಲದ ಉದ್ಧಾರಕ. ಕೆಲವೊಂದು ಮಠಗಳು ಸಾಮಾಜಿಕ ಹಿಡಿತಕ್ಕೆ ಒಳಪಟ್ಟಿರ್ತವೆ, ಗುಂಪುಗಳ್ಪಡ್ತವೆ. ಅವಾಗ ಸಮಾಜ ಬಯಸಿದನ್ನು ಗುರುಗಳು ಕೊಡಬೇಕಾಗುತ್ತೆ, ತಪ್ಪೇನಿಲ್ಲ. ಬಟ್ ಈ ಜಾತಿ ಮಠಗಳಿಂದ ಸಮಾಜ ವಿಭಜನೆ ಆಗ್ತಾ ಇಲ್ವಾ? ಹಿಂದೂ ಸಮಾಜ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಎಲ್ಲಿ ನೋಡಿದ್ರು ಜಾತಿ ನಡೀತಿರೋದು, ಒಗ್ಗಟ್ಟು ಎಲ್ಲಿಯೂ ಇಲ್ಲ. ಈ ಜಾತಿ ವಿನಾಶಕಾರಿ. ಇದು ಹೋಗೋವರೆಗೆ ಯಾರಿಗೂ ನೆಮ್ಮದಿ ಇಲ್ಲ. ಯಾವ ಮಠಕ್ಕೆ ಹೋಗು, ನೀನಾವ ಜಾತಿ, ನೀನು ನಮ್ಮನ ಅವ್ರ ಕಡೆನೋ ಅಂತ ಕೇಳ್ತಾರೆ. ಮಠಗಳಲ್ಲೇ ಜಾಸ್ತಿ ಇರೋದಿದು, ಸಮಾಜದಲ್ಲೆಲ್ಲ. ಹಾಗಾಗಿ ಮಠಗಳು ಪರಿಶುದ್ಧವಾದರೆ ಸಮಾಜ ತಾನೇ ಸರಿ ಆಗ್ತದೆ. ಬಟ್ ಅದಕ್ಕೇನು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ಏನಿಲ್ಲ, ಪರಿಶುದ್ಧವಾಗಿ ಪೀಠದಲ್ಲಿರ್ತಕ್ಕಂಥ ಸ್ವಾಮಿಗಳು ಪರಿಶುದ್ಧವಾಗಿ ಸಮಾನತೆಯಿಂದ ನಿಷ್ಕಳಂಕವಾಗಿ ಸಮಾಜ ಒಂದೇ ಅಂತ ಹೋದರೆ ತನಗೆ ತಾನೇ ಸರಿ ಆಗ್ತದೆ. ಕನ್ಯಾರಿ ಶ್ರೀಗಳು ಸ್ವಾಮೀಜಿಗಳ ಬಗ್ಗೆ ಹೇಳಿಲ್ಲ. ಬಸವ ತತ್ವ ಪ್ರತಿಪಾದಿಕರನ್ನ ತಾಲಿಬಾನ್ಗಳು ಅಂತೇಳಿ ಭಯೋತ್ಪಾದಕರು, ಅವರೆಲ್ಲ ತಾಲಿಬಾನಿಗಳು ಅಂತ ಹೇಳಿದ್ದಾರೆ. ಅವರೊಂದೇ ಕೇಳಬೇಕು ನೀವು. ಅಪ್ರಸ್ತುತ ಅದಲ್ಲ. ಯಾತಕ್ಕೆ ಶ್ರೀಗಳಾಗಿ ಹೇಳಿದ್ದಲ್ಲ, ನೀಚಂಗೆ ದೊರೆತನವು, ಹೇಡಿಂಗೆ ಹಿರಿತನವು, ಮೂಡಂಗೆ ಗುರುತನವು, ಜಗದಳಿವು ಕಾಣ ಅಂದ. ಮೂಡನಾದವನು